ಕೆಲಸ ನಂಗೆ ಗುಡ್ಸ್ಕೊ ಬರ್ತೀನಿ ಕೊಡು. ಇಷ್ಟೊಂದು ಕೆಲಸ ಮಾಡಿದ್ಯಾ, ಸುಸ್ತಾಗಲ್ಲ ನಿಮಗೆ? ಎಲ್ಲ ಕೆಲಸ ನೀನೇ ಮಾಡಿರೋದು ಅಲ್ಲ? ಆಟ ನಿನ್ನ ಆಟ ಸಾಮಾನಲ್ಲಿ ನಾನು ಆಟ ಆಡ್ತೀನ? ಮತ್ತೆ ಕಾಲು ಗಲೀಜೈತೆ, ಮತ್ತೆ ಸೋಫಾ ಮೇಲೆ ಹತ್ಬೇಡ. ಧೂಳು ಅಂಟ್ಕೊಂಡಿರುತ್ತಲ್ಲ, ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವಿಡಿಯೋನ ಶುಕ್ರವಾರದ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ವೆಯ್ಟ್ ಮಾಡ್ತಾ ಇರ್ತಾರೆ ಎಲ್ಲರೂ. ಯಾಕೆಂದರೆ ನಾನು ಪೂಜೆ ಮಾಡಿರೋ ವಿಡಿಯೋ ಬೆಳಗ್ಗೆನೇ ಅಪ್ಲೋಡ್ ಆಗಿರುತ್ತೆ, 6 ಗಂಟೆಗೇ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೀರಾ, ಅಂದರೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ ಇವತ್ತು. ಯಾಕೆ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಹಂಗೆ ಹಿಂಗೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಂತ. ಏನಿಲ್ಲ, ಡಿಂಪುನ ಸ್ಕೂಲಿಗೆ ಕಳ್ಸೋಕ್ಕಾಗಿಲ್ಲ. ಅವಳು ಸ್ವಲ್ಪ ತೀಟೆ. ಅವಳನ್ನ ಸಂಭಾಳಿಸ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಸಿಕ್ಕಾಬಟ್ಟೆ ಕಷ್ಟ. ನಾನು ಮಾಡೋದೆಲ್ಲ ಅವಳು ಮಾಡ್ತೀನಿ ಅಂತಾಳೆ. ಸೊ ಏನು ಮಾಡೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ ಅವಳಿಗೆ. ಹಂಗಾಗಿ ಇಬ್ಬರು ಸೇರಿ ಕೆಲಸ ಮಾಡಿ ನಿಧಾನಕ್ಕೆ ಕೆಲಸ ಮುಗಿಸಿದ್ವಿ. ನೋಡಿ, ನಿಧಾನಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೂ ಕೂಡ ಹುಷಾರಿಲ್ಲ, ಶೀತ ಜಾಸ್ತಿ ಆಗಿರೋದ್ರಿಂದ ಜ್ವರ ಬಂದಿತ್ತು. ಸೊ ಹಂಗಾಗಿ ಇವತ್ತಿನ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಡಿಂಪು, ಅಮ್ಮ ನಿಂಗೆ ಹುಷಾರಿಲ್ಲ ಅಲ್ಲಮ್ಮ, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಹೇಳ್ತಾವಳೆ. ಅಂತೂ ಇಂತೂ ನಿಧಾನಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅಮ್ಮಂಗೆ ಅಲಂಕಾರ ಮಾಡಿದೆ. ಅಲಂಕಾರ ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ನನಗೆ ಹುಷಾರಿಲ್ದಿರೋ ಕಾರಣ ಹೂವು ತರಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ.
ಮನೆ ಹತ್ರನೇ ಮಲ್ಲಿಗೆ ಹೂವು ಮತ್ತು ಸೇವಂತಿಗೆ ಹೂವು ಬಂದಿತ್ತು. ಅದನ್ನು ತಗೊಂಡು ಸಿಂಪಲಾಗಿ ಅಲಂಕಾರ ಮಾಡಿದ್ದೀನಿ ಇವತ್ತು. ನೋಡ್ತಾ ಇದ್ದೀರಾ ಎಷ್ಟು ಸಿಂಪಲಾಗಿ ಮಾಡಿದ್ದೀನಿ ಅಂತ. ನಾನು ಮಾಡೋ ವಿಡಿಯೋಗಳು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.